ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರಗತಿ ಅವರಿಗೆ ಹೊಸದಾಗಿ ಒಂದು ಉಳಿತಾಯ ಖಾತೆಯನ್ನು ತೆರಿಬೇಕಿತ್ತು. ಪ್ರತಿ ವಾರ ರಜೆಯಲ್ಲಿ ಬ್ಯಾಂಕಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ತನ್ನ ಸೋಮಾರಿತನದಿಂದ ಪ್ರತಿ ಬಾರಿ ಬ್ಯಾಂಕಿಗೆ ಭೇಟಿ ಕೊಡೋದನ್ನು ಮುಂದೆ ಹಾಕ್ಕೊಂಡೇ ಬಂದಿದ್ದರು. ಹೀಗೆ ಸುಮಾರು ಒಂದು ತಿಂಗಳು ಕಳೆದು ಹೋಗಿತ್ತು. ತನ್ನ ಸೋಮಾರಿತನವನ್ನು ಗೆಳೆಯ ಮುದಿತ್ ಅವರಿಗೆ ಹೇಳಿಕೊಂಡಿದ್ದರು. ಇದನ್ನು ಕೇಳಿದ ಮುದಿತ್, ಉಳಿತಾಯ ಖಾತೆ ಓಪನ್ ಮಾಡೋದಕ್ಕೆ ನೀವು ಬ್ಯಾಂಕಿಗೆ ಹೋಗಬೇಕಾದ ಅಗತ್ಯವೇ ಇಲ್ಲ ಅಂತಾರೆ. ಮನೆಯಲ್ಲೇ ಕೂತ್ಕೊಂಡು ಆಕೆ ಆನ್ಲೈನಲ್ಲಿಯೇ ಸೇವಿಂಗ್ಸ್ ಅಕೌಂಟನ್ನು ತೆರೀಬಹುದು. ಇದನ್ನು ಕೇಳಿದ ಪ್ರಗತಿಗೆ ತುಂಬಾ ಖುಷಿ ಆಗುತ್ತೆ. ಮರುದಿನವೇ ತನ್ನ ಸ್ನೇಹಿತನ ಸಹಾಯದಿಂದ ಆಕೆ ಆನ್ಲೈನ್ನಲ್ಲಿಯೇ ಒಂದು ಉಳಿತಾಯ ಖಾತೆಯನ್ನು ಓಪನ್ ಮಾಡಿಕೊಳ್ತಾಳೆ. ಇದನ್ನೇ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಅಂತ ಕರೆಯಲಾಗುತ್ತೆ. ಇವತ್ತು ನಾವು ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಪ್ರಯೋಜನ ಹೇಗೆ ಪಡೆದುಕೊಳ್ಳಬೇಕು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಡಿಜಿಟಲ್ ಉಳಿತಾಯ ಖಾತೆ ಅನ್ನೋದು ವಾಸ್ತವವಾಗಿ ಆನ್ಲೈನ್ ಸೇವಿಂಗ್ ಅಕೌಂಟ್. ಇದನ್ನು ಬ್ಯಾಂಕ್ನ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ತೆರೀಬಹುದು ಮತ್ತು ನಿರ್ವಹಣೆ ಮಾಡಬಹುದು. ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಲ್ಯಾಪ್ಟಾಪ್ನಿಂದ ನೀವು ತಕ್ಷಣ ಈ ಖಾತೆಯನ್ನು ತೆರೆಯೋದಕ್ಕೆ ಸಾಧ್ಯ ಆಗುತ್ತೆ. ಜನ ನಿಮ್ಮ ಉಳಿತಾಯವನ್ನು ಇದರಲ್ಲಿ ಠೇವಣಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಬ್ಯಾಲೆನ್ಸ್ ಮೇಲೆ ಇಲ್ಲಿ ಬಡ್ಡಿ ಸಹ ನಿಮಗೆ ಸಿಗುತ್ತೆ. ಹೌದು, ಡಿಜಿಟಲ್ ಅಕೌಂಟ್ ಓಪನ್ ಮಾಡೋದಕ್ಕೆ ನೀವು ಬ್ಯಾಂಕ್ ಶಾಖೆಗೆ ಹೋಗಬೇಕಾಗಿಲ್ಲ. ಬ್ಯಾಂಕ್ ಶಾಖೆಗೆ ತೆರಳಿ ಹಲವಾರು ಪುಟಗಳ ಫಾರ್ಮನ್ನು ಭರ್ತಿ ಮಾಡುವ ಅಗತ್ಯತೆಯೂ ಇಲ್ಲ. ಬ್ಯಾಂಕುಗಳು, ಫಿನ್ಟೆಕ್ ಕಂಪನಿಗಳು ಈ ರೀತಿಯ ಸೌಲಭ್ಯವನ್ನು ನಿಮಗೆ ಒದಗಿಸಿಕೊಡ್ತವೆ. ಈ ಖಾತೆಯನ್ನು ತೆರೆಯೋದಕ್ಕೆ ನೀವು ವಿಡಿಯೋ KYC ಮಾಡಬೇಕಾಗಿದೆ ಮತ್ತು ನಿಮ್ಮ ಆಧಾರ್ ವಿವರಗಳನ್ನು ಕೊಡಬೇಕಾಗುತ್ತೆ. ಜೀರೋ ಬ್ಯಾಲೆನ್ಸ್ನಲ್ಲಿ ಆನ್ಲೈನ್ನಲ್ಲಿಯೇ ಉಳಿತಾಯ ಖಾತೆ ತೆರೆಯುವ ಸೌಲಭ್ಯವನ್ನು ಅನೇಕ ಬ್ಯಾಂಕುಗಳು ಒದಗಿಸಿಕೊಡ್ತವೆ. ಡಿಜಿಟಲ್ ಉಳಿತಾಯ ಖಾತೆಯ ಲಾಭಗಳನ್ನು ನಾವು ಲೆಕ್ಕ ಹಾಕಬೇಕಾಗತ್ತೆ. ಮೊದಲನೇದಾಗಿ, ನೀವು ಬ್ಯಾಂಕ್ ಶಾಖೆಗೆ ಅಲಿದಾಡುವ ತಾಪತ್ರೆಯ ಇಲ್ಲಿರೋದಿಲ್ಲ. ಇನ್ನೊಂದು ಪ್ರಯೋಜನ ಅಂದರೆ ನೀವು ವರ್ಚುವಲ್ ಡೆಬಿಟ್ ಕಾರ್ಡನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ನೀವು ಡೆಬಿಟ್ ಕಾರ್ಡ್ಗೆ ಯಾವುದೇ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಮೂಲಕ ವರ್ಚುವಲ್ ಡೆಬಿಟ್ ಕಾರ್ಡನ್ನು ಆಕ್ಸೆಸ್ ಪಡೆದುಕೊಳ್ಳಬಹುದು. ನೀವು ಸಾಮಾನ್ಯವಾಗಿ ಬಳಕೆ ಮಾಡ್ತಾ ಇರುವ ಡೆಬಿಟ್ ಕಾರ್ಡ್ ರೀತಿಯದ್ದೇ ಡಿಜಿಟಲ್ ಕಾರ್ಡ್ ಇದಾಗಿರುತ್ತೆ. ನೀವು ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ, ನಿಮ್ಮ ಬಿಲ್ ಪಾವತಿಗೂ ಸೇರಿದಂತೆ ಇತರೆ ವಹಿವಾಟಿಗೂ ಇದನ್ನು ನೀವು ಬಳಕೆ ಮಾಡಬಹುದು. ಶಾಪಿಂಗ್ ಹೊರಟಾಗ ಕೈಯಲ್ಲಿ ಕಾರ್ಡ್ ಹಿಡಿದು ಹೋಗುವ ಅಗತ್ಯತೆ ಇರುವುದಿಲ್ಲ. ಒಂದು ವೇಳೆ ಬೇಕು ಅಂದರೆ ಫಿಸಿಕಲ್ ಕಾರ್ಡ್ ಕೂಡ ನೀವು ಪಡೆದುಕೊಳ್ಳಬಹುದು. ಇನ್ನು ಫಿಸಿಕಲ್ ಕಾರ್ಡ್ ಪಡೆದುಕೊಳ್ಳೋದಕ್ಕೆ ನೀವು ಮೊಬೈಲ್ ಅಪ್ಲಿಕೇಶನ್ ಅಥವಾ ನೆಟ್ ಬ್ಯಾಂಕಿಂಗ್ನ ಮೂಲಕ ರಿಕ್ವೆಸ್ಟನ್ನು ಕಳಿಸಬೇಕಾಗುತ್ತೆ. ಇಲ್ಲವೇ ಕಸ್ಟಮರ್ ಕೇರ್ಗೆ ಕರೆ ಮಾಡಬೇಕಾಗುತ್ತೆ. ಫಿಸಿಕಲ್ ಕಾರ್ಡ್ಗೆ ನೀವು ವಿತರಣಾ ಶುಲ್ಕ ಮತ್ತು ವಾರ್ಷಿಕ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ಮತ್ತೊಂದು ಗಮನಾರ್ಹವಾದ ಪ್ರಯೋಜನವೆಂದರೆ ನೆಫ್ಟ್, IMPS ಮತ್ತು RTGSನಂತಹ ಎಲ್ಲ ಆನ್ಲೈನ್ ವಹಿವಾಟುಗಳು ಇಲ್ಲಿ ನಿಮಗೆ ಉಚಿತವಾಗಿ ದೊರೆಯುತ್ತವೆ. ಯಾವುದೇ ಶುಲ್ಕದ ತಲೆಬಿಸಿ ಇಲ್ಲದ ನಿಮಗೆ ಬೇಕಾದಷ್ಟು ಪಾವತಿ ಮತ್ತು ಹಣ ವರ್ಗಾವಣೆಯನ್ನು ಮಾಡಬಹುದು. ಜೊತೆಗೆ ನಿಮಗೆ ಉಚಿತ ಇಮೇಲ್ ಮತ್ತು SMS ಅಲರ್ಟ್ ಸರ್ವಿಸ್ ಕೂಡ ಸಿಗುತ್ತೆ. ನೀವು EMI ಮತ್ತು SIP ಪೇಮೆಂಟ್ಗಳನ್ನು ಶೆಡ್ಯೂಲ್ ಮಾಡಿ ಇಡಬಹುದು. ನೀವು ಮಾಡುವ ವೆಚ್ಚದ ಮೇಲೆ ಕ್ರೆಡಿಟ್ ಕಾರ್ಡ್ ರೀತಿ ರಿವಾರ್ಡು ಮತ್ತು ಕ್ಯಾಶ್ ಬ್ಯಾಕ್ ಸಹ ನಿಮಗೆ ಸಿಗುತ್ತೆ. ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ನಲ್ಲಿ ನೀವು ಸಾಮಾನ್ಯ ಉಳಿತಾಯನ ಖಾತೆಯ ಲಾಭದ ಜೊತೆಗೆ ಹೆಚ್ಚುವರಿ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳಬಹುದು. ಉಳಿತಾಯ ಖಾತೆ ತೆರೆಯುವ ಆಲೋಚನೆ ನಿಮಗಿದ್ರೆ ಮನೆಯಲ್ಲೇ ಕುಳಿತು ಡಿಜಿಟಲ್ ಖಾತೆಗಾಗಿ ಆನ್ಲೈನ್ನಲ್ಲಿಯೇ ರಿಕ್ವೆಸ್ಟ್ ಸಲ್ಲಿಸಬಹುದು. ನಾವು ನಿಮಗೆ ತಿಳಿಸಿದ ಸ್ಟೆಪ್ಗಳನ್ನು ಒಂದೊಂದಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.